ಜನಾರ್ದನ್ ರೆಡ್ಡಿ ಮನೆಗೆ ಫೈರಿಂಗ್ ಮಾಡಿತ್ತು, ಮಾರಕಾಸ್ತ್ರಗಳನ್ನು ಇಟ್ಟುಕೊಂಡು ಗಲಭೆ ಮಾಡಿತ್ತು. ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಖಾಸಗಿ ಗನ್ಮ್ಯಾನ್ಗಳಿಗೆ ಸೂಚನೆ ನೀಡಿದ್ದ ಶಾಸಕ ಭರತ್ ರೆಡ್ಡಿ ಬ್ಯಾನರ್ ಒಂದು ಗಲಭೆಗೆ ನೆಪ ಮಾತ್ರ. ಜನಾರ್ದನ್ ರೆಡ್ಡಿಗೆ ಅಪಮಾನ ಮಾಡಬೇಕು ಅಂತಲೇ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಂವಿಧಾನ ಮಾತನಾಡ್ತಾರೆ. ಈಗ ಎಲ್ಲಿ ಹೋಗಿದೆ ಅಂತೆ ಸಂವಿಧಾನ. ಇನ್ನು ಶಾಸಕ ಭರತ್ ರೆಡ್ಡಿ ಕೇವಲ 10 ನಿಮಿಷದಲ್ಲಿ ಬಳ್ಳಾರಿ ಸುಡುತ್ತೇನೆ, ಜನಾರ್ದನ ರೆಡ್ಡಿ ಮನೆ ಸುಡುತ್ತೇನೆ ಅಂತ ಹೇಳಿದ್ದಾರೆ. ಆದರೆ ಈವರೆಗೆ ಶಾಸಕ ಭರತ್ ರೆಡ್ಡಿ ಬಂಧನವಾಗಿಲ್ಲ. ಇದೇ ಮಾತನ್ನ ಬಿಜೆಪಿಯವರು ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ರಾ? ಬೇರೆ ಯಾರೇ ಆಗಿದ್ರೂ ಇಷ್ಟೊತ್ತಿಗೆ ಬಂಧನ ಮಾಡ್ತಿದ್ರಿ ಅನ್ನುವಂತಹ ಮೂಲಕ ಬಿಜೆಪಿ ಪ್ರಶ್ನೆ ಮಾಡಿದೆ. ಇನ್ನು ಬೃಹತ್ ಸಮಾವೇಶ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗಂಗಾವತಿ ಶಾಸಕ ಜನವರಿ 17ಕ್ಕೆ ಬಳ್ಳಾರಿ ಎಪಿಎಂಸಿ ಆವರಣದಲ್ಲಿ ಬೃಹತ್ ಹೋರಾಟ ನಡೆಸಲಿದ್ದು ಬಿಜೆಪಿ ವರಿಷ್ಠರು ಭಾಗಿಯಾಗಲಿದ್ದಾರೆ. ಜೊತೆಗೆ ಜನವರಿ 17ರಂದು ಬಳ್ಳಾರಿಯಲ್ಲಿಯೇ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಕೋರ್ ಕಮಿಟಿ ಸಭೆ ಬಳಿಕ ಪ್ರತಿಭಟನಾ ಸಮಾವೇಶಕ್ಕೆ ಎಲ್ಲರೂ ಬರಲಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಲಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ಬರಲಿದ್ದಾರೆ ಅಂತ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪ್ರಪಂಚಕ್ಕೆ ಒಬ್ಬ ಮೌಲ್ಯವನ್ನ ಕೊಟ್ಟಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ. ಮಹರ್ಷಿ ವಾಲ್ಮೀಕಿ ಶ್ರೀರಾಮಚಂದ್ರನ ಬಗ್ಗೆ, ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಬಗ್ಗೆ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕ ಮಾರ್ಕೆಟ್ ಇದೆ. ಮಾರ್ಕೆಟ್ ಒಳಗಡೆ ಸುಮಾರು ಒಂದು 25-30 ಸಾವಿರ ಜನ ಸೇರುವಂಥ ಒಂದು ಪ್ಲೇಸನ್ನು ನಿನ್ನೆ ರಾತ್ರಿ ಐಡೆಂಟಿಫಿಕೇಶನ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆ SP ಮತ್ತು ಇನ್ನು ಉಳಿದಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಿನ್ನೆ ಬಂದಿದ್ದರು. ನಾವು ಸ್ಥಳಕ್ಕೆ ಹೋಗಿ ಜಿಲ್ಲಾಧ್ಯಕ್ಷರಾದ ಅನಿಲ್ ನಾಯ್ಡು, ಶ್ರೀರಾಮುಲವರು, ನಾನು ಮತ್ತು ಎಲ್ಲರೂ ಅದನ್ನು ವೀಕ್ಷಣೆ ಮಾಡಿ ನಮಗೆ ಆ ಪ್ಲೇಸ್ ಒಪ್ಪಿಗೆ ಆದರೆ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಅಂತೇಳಿ, ಯಾಕೆಂದರೆ ಬಳ್ಳಾರಿ ಮುನ್ಸಿಪಲ್ ಗ್ರೌಂಡಲ್ಲಿ 17ನೇ ತಾರೀಕು PUC ಎಕ್ಸಾಮಿನೇಷನ್ಸ್ ಇದೆ. ಸೊ ಅವರು ಎಕ್ಸಾಮ್ಸ್ 1:30ಗೆ ಮುಗಿಯುತ್ತೆ, 2 ಗಂಟೆಗೆ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಮಕ್ಕಳಿಗೂ ತೊಂದರೆ ಆಗುತ್ತೆ. ಯಾಕಂದರೆ ಬೆಳಿಗ್ಗೆಯಿಂದ ಜನ ಬರೋದು, ಆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತೇಳಿ ನಾವಲ್ಲಿ ಬೇಡ ಅಂತೇಳಿ ಒಂದು ತೀರ್ಮಾನ ತಗೊಂಡ್ವಿ. ಸೊ ಒಂದು 2-3 ಪ್ಲೇಸಸ್ ನೋಡಿದಾಗ APMC ಮಾರ್ಕೆಟಲ್ಲಿ ಒಂದು ದೊಡ್ಡ ಸಂಖ್ಯೆ, ಯಾಕಂದರೆ ಜನ ಸುಮಾರು ಅಂದರೆ ಒಂದು 50,000ಕ್ಕಿಂತ ಹೆಚ್ಚು ಬರುವಂಥ ನಿರೀಕ್ಷೆ ಇರುತ್ತದೆ. ಆದರೆ ನಾವೇ ಜನಗಳನ್ನ ರಿಕ್ವೆಸ್ಟ್ ಮಾಡಿ, ಯಾಕಂದರೆ ಅಲ್ಲಿ ನಾವು ನಿನ್ನೆ ಹೋಗಿ ನೋಡಿದಾಗ ಮ್ಯಾಕ್ಸಿಮಮ್ ಅಂದರೆ ಒಂದು 30,000 ಜನಗಳನ್ನ ನಾವು ಒಂದು 15ರಿಂದ 20,000 ಚೇರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ.